ಮಡಿಕೇರಿಯ ಮಂಗಳೂರು ರಸ್ತೆಯಲ್ಲಿರುವ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿರುವ ಹಿನ್ನೆಲೆ ಕೆಳಭಾಗದಲ್ಲಿರುವ 5 ಕುಟುಂಬಗಳನ್ನು ನಗರದ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಅಲ್ಲಿಗಾಗಮಿಸಿದ ಕ್ಷೇತ್ರದ ಶಾಸಕ ಮಂತರ್ಗೌಡ ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿ ಸಾಂತ್ವನ ಹೇಳಿದರು. ಅಳುತ್ತಿದ್ದ ಮಹಿಳೆಯನ್ನು ಸಮಾಧಾನಪಡಿಸಿದ ಶಾಸಕರು ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿದ್ರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡ ಮಂತರ್ ಅಪಾಯದಲ್ಲಿರುವ 5 ಕುಟುಂಬಗಳಿಗೂ ಶಾಶ್ವತವಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಕ್ರಮ ವಹಿಸುವಂತೆ ತಿಳಿಸಿದರು. ನಿಮ್ಮ ಹುಡುಗ ಸಿಕ್ಕಿದ್ದಾನ ಬೆಳಿಗ್ಗೆ ಯಾರಲ್ಲಿ ನಿಮ್ಮ ಮಗನೇ ನಾನು ನಿಮ್ಮನೇನಾ ನಿಮ್ಮ ಹುಡುಗನೂ ಸಿಕ್ಕಿದ ಕೂಲಿ ಬ್ಯಾಗಿದು ಚೂರಿ ಕಡೆ ತೊಳೆ ಕೂತ್ಕೋತೀರ ಅಮ್ಮನ ಜೊತೆ ಏನಂತ ಕೇಳೋದು. ಇವರು 5 ಮನೆ ಹೆಂಗೆ ತಪ್ಪೋಯ್ತು 18-19 ಲಿಸ್ಟಲ್ಲಿ ಗೊತ್ತಿಲ್ಲ. ಅದಾದ್ಮೇಲೂ ನಿರಂತರವಾಗಿ ಸಮಸ್ಯೆಗಳು ಬರ್ತಾ ಇದೆ. ಈ 5 ಮನೆಗೆ ಪಾಪ ಈ ಅಮ್ಮಂದು ಅಪ್ಪ ಇವರೆಲ್ಲ ಸೇರ್ಕೊಂಡು ಕರೆಕ್ಟ್ ಇಲ್ಲಪ್ಪ. ನಾವು ಇವತ್ತು ನೋಡಿದ್ದೀವಿ ಸ್ಟ್ರೆಸ್ ಅಲ್ಲಿ ಎಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ ಅಂತ ನೋಡಿದಿರ. ADC ಇದಾರಾ ಮೇಡಮ್? ಕೇಳಿ ನೋಡಿ ADC ಅವರೆಲ್ಲವರೇ ಕರ್ಸಿ ಅವ್ರು. ಆಮೇಲೆ ಕಳಸಲಿ ಸ್ಯಾಂಡ್ ಬ್ಯಾಗ್ ಬಿದ್ದೋಯ್ತಲ್ಲ, ನೀವು ಇದ್ರ ಅವಾಗ ಅಳ್ಬೇಡಮ್ಮ. ನೀವೇನಮ್ಮ ಅಳ್ತೀರಾ? ಅಲ್ಲಮ್ಮ ನೀವು ಹತ್ರ ಏನ್ ಪ್ರಯತ್ನ ಈಗ ಇವರೆಲ್ಲ ಇಲ್ವಾ? ಅದೇ ಪರಿಸ್ಥಿತಿ ಇಲ್ವಾ? ಈಗ ನೋಡ್ರಿ ಅಪ್ಪಪ್ಪ ಅವ್ರ ಹುಡುಗ ನಮಗೆ ತೋರಿಸಿದ್ರು ಯಾವ್ದನ್ನ ಕರ್ನಾಟಕ ನಿಮ್ಮ ಮಗ ನಾನ ಅದ್ರ ಹೆಸರಿದೆ. ಇವ್ರು ನನ್ನ ಅನ್ಸಿಕೆ ಇವ್ರದ್ದು ಎಲ್ಲಾರ್ದು ಹೆಸರು ಇರಬೇಕು, ಆಯ್ತಾ? ನಾನು ಈಗ ರೀ ಆಡಿಟ್ ಮಾಡ್ತಾ ಇದ್ದೀರಾ. ನಾನೇನು ಇವ್ರು ನನ್ನ ಸ್ನೇಹಿತರು ಅಂತ ನಾನು ಹೇಳ್ತಾ ಇಲ್ಲ. ಆ್ಯಸ್ ಈಸ್ ಏನಿದೆ ಅಂತ ನೀವು ಅದನ್ನ ರಿಪೋರ್ಟ್ ಮಾಡಿಕೊಂಡು ಇವ್ರಿಗೆ ಈ ಥರಕ್ಕೆ ಅನುಕೂಲ ಮಾಡ್ಕೊಡೋದು. ಅದು ಯಾವತ್ತು ಬೀಳ್ತದೋ ಯಾವತ್ತು ಹೋಗುತ್ತೋ ಅಲ್ಲಪ್ಪ. ನೀವು ಆರೈಗಳು ಅವತ್ತಿಂದ ಇವತ್ತಲ್ಲ ಅವತ್ತಿನ ತಕ್ಕಂಗೆ ಇವ್ರಿಗೆ ಸೂಕ್ಷ್ಮ ಅಂತ ಪ್ರದೇಶ ಅಂತ ಗೊತ್ತಿರ್ಲಿಲ್ವ ನಮ್ಮವ್ರಿಗೆ? ಮತ್ತೆ ಒಬ್ಬೊಬ್ರಿಗೆ 4-5 ಮನೆ ಕೊಟ್ಟು ನಾವು ಅವತ್ತಿನ ಸಂದರ್ಭದಲ್ಲಿ ಕರೆಕ್ಟಾ ಇಲ್ವಾ? ಅದು ನಿಮಗೆ ಬಂದಿಲ್ಲ ಪಾಪ, ನಿಮ್ಮ ರೆವಿನ್ಯೂವಿಂದ ಆದ್ರು ಅನ್ಯಾಯ ಇಲ್ವಾ ಇವ್ರಿಗೆ? ಜೀವ ಕಳ್ಕೊಳ್ಳೋಕ್ಕೆ ಯಾರಿಗೂ ಆಸೆ ಇಲ್ಲ, ಜಾಗ ಕಳ್ಕೊಳ್ಳೋಕ್ಕೂ ಯಾರಿಗೂ ಆಸೆ ಇಲ್ಲ. ಅವಕಾಶ ಇದ್ದಾಗ ಬದಲಿ ಕೊಡ್ಬೇಕಾದಾಗ ನೋಡ್ಕೊಂಡು ಕೊಡ್ಬೇಕಾಯ್ತು. ಒಬ್ರು ತಂದೆಗೂ ಕೊಟ್ಟಿದ್ದೀರಾ, 3 ಮಕ್ಳಿಗೂ ಕೊಟ್ಟಿದ್ದೀವಿ ಪಟ್ಟಿಲಿ. ಅದಕ್ಕೆ ಒಬ್ಬೊಬ್ರು ಬಂದು ಅದನ್ನ ತಿದ್ದುಪಡಿ ಮಾಡಿ ಅಂತ ಕೇಳಿದ್ರು. ಫೆಬ್ರವರಿಲಿ ಲಿಸ್ಟ್ 1 ಬಂತು. ಈ ಫೆಬ್ರವರಿ ಆದ್ಮೇಲೆ ಇನ್ನೊಂದು ಲಿಸ್ಟ್ ಬಂದೈತೆ ಈಗ. ಕರೆಕ್ಟ್ ಅಲ್ವಾ? ಈಗ ತಿದ್ದುಪಡಿ ಮಾಡೋಕ್ಕೆ ಲೋಕಾಯುಕ್ತ ಅಂತ ನಿಮ್ಗೆ ಡೈರೆಕ್ಷನ್ಸ್ ಬಂದಿದೆ. ಆದಷ್ಟು ನಾನೇನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಯಾವ ಪರಿಸ್ಥಿತಿ ಐತೆ ಅಂತ ನಿಮಗೆ ಗೊತ್ತು. ಪರಿಸ್ಥಿತಿಲಿ ಕೊಡ್ಬೇಕಾ ಬೇಡ ಅಂತ ನೀವೇ ತೀರ್ಮಾನ ಮಾಡಿ. ಅರ್ಥ ಆಯ್ತಾ? ಮಾತ್ರ ಇವ್ರ ಕಷ್ಟ ನಾವು ಕಣ್ಣಾರೆ ನೋಡಿದ್ದೀವಿ. ಆ ರೋಡಿಂದ ಬೀಳ್ತದೋ ಗೋಡೆ ಬೀಳ್ತದೋ ಯಾರು ಗೊತ್ತು, ಟ್ಯಾಂಕರ್ ಗಾಡಿ ಬೀಳ್ತವೋ ಇವ್ರ ಮೇಲೆ ದೇವ್ರಿಗೆ ಗೊತ್ತು. ಪಾಪ ಅದೃಷ್ಟಕ್ಕೆ ಇಲ್ಲಿ ಬಂದು ಇರೋಕ್ಕೆ ಅನುಕೂಲ ಮಾಡ್ಕೊಂಡವ್ರಲ್ಲ ಅದೇ ಗ್ರೇಟು. ಇಲ್ಲಾರು ಯಾರು ಬಂದು ಇಲ್ಲಿ ಇರ್ಬೇಕು ಅಂತ ಆಸೆ ಇರ್ತದೆ? ಅಲ್ಲ, ಯಾರಿಗೂ ಆಸೆ ಇರ್ತದಮ್ಮ. ಇದಾದ್ಮೇಲೆ ಆಮೇಲೆ ಇನ್ನೊಂದಮ್ಮ ನಾನು ಹೇಳ್ತೀನಿ ಕೇಳಿ. ಒಂದು ವೇಳೆ ಇವ್ರಿಗೆ ನಿಮ್ಮಿಂದ ವ್ಯವಸ್ಥೆ ಮಾಡಿಕೊಟ್ರೆ ಯಾರಿಗೆ ಬದಲಿ ಜಾಗ, ದಯವಿಟ್ಟು ಈ ಜಾಗನ ಬಿಡ್ಬೇಕಾಗುತ್ತೆ. ಯಾಕೆ ಗೊತ್ತಾ? 1 ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ಸಮಸ್ಯೆ ಏನಾಯ್ತು ಅಂತಂದ್ರೆ ಕಂಪ್ಲೇಂಟ್ ಹೆಂಗ್ ಮಾಡೋರು ಅಂತಂದ್ರೆ ಕೆಲವು ಜನ ಇರೋ ಮನೆನೂ ಇಟ್ಕೊಂಡವ್ರೆ, ಕೆಲವು ಜನ ಆ ಮನೆನೂ ಇಟ್ಕೊಂಡವ್ರೆ ಅಂತ ಕಂಪ್ಲೇಂಟ್ ಮಾಡವ್ರೆ. ಅರ್ಥ ಆಯ್ತಾ? ಆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಬೇರೆಯವ್ರಿಗೆ ನಿಮ್ಮ ಮೇಲೆ ಕಂಪ್ಲೇಂಟು ಮಾಡ್ತಾರೆ. ನೋಡಿ, ಆ ಮನೇಲೂ 6 ತಿಂಗಳು, ಈ ಮನೇಲೂ 3 ತಿಂಗಳು ಅಂತ ಅಂತಾರೆ. ಅರ್ಥ ಆಯ್ತಾನಮ್ಮ? ನೀವು ಅಳಕೋಬೇಡಮ್ಮ, ನೀವು ಒಳಗೆ ನಿಲ್ಸಿ ಫಸ್ಟು. ನೀವು ಹತ್ರ ಏನಾಯ್ತದಮ್ಮ? ನೀವು ಹತ್ರ ಏನಾದ್ರು ಬೇಜಾರಾಯ್ತದೆ? ಅಳದ್ ನಿಲ್ಸಿ. ಆಮೇಲೆ ಇನ್ನೊಂದು, ಅವ್ರು ಯಾರೋ ಒಬ್ರು ಅಲ್ಲೇ ಅವ್ರಂತಾರೆ. ಅವ್ರು ಯಾರು ಕಡೆ ಬಿಡಕ್ ಕೊಡ್ಲಿಲ್ಲ ಅಂದ್ರೆ ಬಂದಿದ್ದೀರಾ? ನಾನು ಯಾಕೆ ಹೇಳ್ತೀನಿ ಕೇಳೋಣ. ಡೇ ಟೈಮಲ್ಲಿ ಸಂಪರ್ಕ ಸಿಕ್ಕಲ್ಲಿ ಜನ ಸಿಗ್ತಾರೆ. ನೈಟಲ್ಲಿ ಏನಾದ್ರು ಆದ್ರೆ ಯಾರು ಎಲ್ಲಿ ಅಂತ ಲೆಕ್ಕ ಸಿಕ್ಕೋದಿಲ್ಲ. ನಿಮ್ಮ ಮನೆನಪ್ಪ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತರ್ಗೌಡ 2018-19 ಪ್ರಕೃತಿ ವಿಕೋಪ ಸಂದರ್ಭ ತಯಾರಾದ ಸಂತ್ರಸ್ತರ ಪಟ್ಟಿಯಲ್ಲಿ ಲೋಪದೋಷಗಳಿದ್ದು ಒಂದೇ ಕುಟುಂಬದ 2-3 ಮನೆಗಳು ಹಂಚಿಕೆಯಾಗಿದೆ. ಅರ್ಹ ಫಲಾನುಭವಿಗಳಿಗೆ ಆ ಮನೆಗಳು ಸಿಗುವಂತಾಗಲು ಸೂಕ್ತ ಕ್ರಮಕ್ಕಾಗಿ ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು.
ಬೆಳಿಗ್ಗೆ ಒಂದು ಪಾಯಿಂಟ್ ವಿಸಿಟ್ ಮಾಡ್ದೋ ಮಡಿಕೇರಿಲಿ ಮಂಗಳೂರು ರೋಡ್ ಇದ್ರಿ ಮಂಗಳೂರು ರೋಡ್ ರಸ್ತೆಯಲ್ಲಿ ನೋಡಿದಾಗ ಒಂದು 2020 ಇಸ್ವಿಯಿಂದ ಒಂದು ತಡೆಗೋಡೆ ಕಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸ್ವಲ್ಪ ಇವತ್ತು ಮೊನ್ನೆ ಒಂದು ಸ್ವಲ್ಪ ಬಿರುಕು ಬಂದಿದೆ ಅಂತ ನೋಡಿದಾಗಂಥ ಸಂದರ್ಭದಲ್ಲಿ 5 ಮನೆಯವ್ರನ್ನ ಶಿಫ್ಟ್ ಮಾಡಿದ್ದು. ಪಾಪ ಅವರು ನನ್ನನ್ಸಿಗೆ DC ಮನೆ ಅಲ್ಲಿ ಜಾಗಕ್ಕೆ ಹೋಗಿ ಪಾಪ ನಮ್ಮ ಹಿರಿಯವರು ಅಜ್ಜಿಯವರು ಪಾಪ ಅವ್ರನ್ನ ತಪ್ಪಿಕೊಂಡು ನಮಗಿದು ಸಮಸ್ಯೆ ಬಗೆಹರಿಸಲೇಬೇಕು ಅಂತ ಹೇಳೋಂಥ ಸಂದರ್ಭದಲ್ಲಿ ಈಗ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಬಿಲ್ಡಿಂಗು ಮಡಿಕೇರಿ ನಗರದಲ್ಲಿ ಅದೊಂದು ಕಾಳಜಿ ಕೇಂದ್ರ ಮಾಡಿ ಸಾರ್ವಜನಿಕ ಅಂದರೆ ಆ ಸಂತ್ರಸ್ತಿಗೆ ಇಲ್ಲಿಗೆ ಒಂದು ಟೆಂಪ್ರರಿಯಾಗಿ ಒಂದು ಅವಕಾಶ ಮಾಡಿಕೊಟ್ಟವ್ರೆ. ನಾನು ಇವತ್ತು ಅವ್ರ ಜೊತೇಲಿ ಪಾಪ ಅವರ ಸಮಸ್ಯೆ ಕೇಳ್ಕೊಳ್ಳೋಕ್ಕೆ ಅವರು ಏನು ಯಾವ ರೀತಿಲಿ ಒಂದು ಹಂಚ್ಕೊಳ್ಳೋಕ್ಕೆ ಅಂತ ಅವ್ರ ಸಮಸ್ಯೆ ಹಂಚ್ಕೊಳ್ಳೋಕ್ಕೆ ಅಂತ ಕೇಳ್ಕೊಳ್ಳೋಕೆ ನಾವು ಬಂದೋ. ಆ ವಿಚಾರದಲ್ಲಿ ಇವತ್ತು ಅವ್ರ ಜೊತೇಲಿ ಒಂದು ಸಣ್ಣದಾಗಿ ನಾವು ಅವ್ರ ಜೊತೆಲಿ ಊಟ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಪಾಪ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮ್ಮ CMC ಅವ್ರು ಮಾಡೋರೆ. ನಮ್ಮ ಕಾರ್ಯಕರ್ತರು ಎಲ್ಲನೂ ಸೇರಿ ಈ ಥರ ಸಮಸ್ಯೆಗಳು ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಮ ಮುಖಾಂತರನೂ ಬಂದರೆ ದಯವಿಟ್ಟು ನಮ್ಗೆ ತಿಳಿಸಿ. ಆ ಥರದ ಮನೆ ಖುಷಿ ಅಂತೂ ಶಿಫ್ಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಈ ಜಾಗಕ್ಕೆ ನಮ್ಮ ಕಾಳಜಿ ಕೇಂದ್ರ ಮಾಡಿದ್ದೀವಿ. ಈ ಕಾಳಜಿ ಕೇಂದ್ರದಲ್ಲಿ ಎಲ್ಲ ರೀತಿಲಿ ಊಟದ್ದು ವ್ಯವಸ್ಥೆ ಇರ್ಬೋದು, ಮನಗಕ್ಕೆ ವ್ಯವಸ್ಥೆ, ಸ್ನಾನ ಮಾಡೋಕ್ಕೆ ವ್ಯವಸ್ಥೆನ ಎಲ್ಲೇನಿದ್ರೂ ಪಾಪ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಈ ಕಾಳಜಿ ಕೇಂದ್ರ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಓಪನ್ ಆಗಿದೆ. ಈಗ ಕಂದಾಯ ಇಲಾಖೆ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ? ಈಗ ನಮಗೆ 18-19 ಇಸ್ವಿಲಿ ಏನು ಫ್ಲಡ್ ಆಗಿ ಶಿಫ್ಟ್ ಮಾಡೋಂಥ ವಿಕ್ಟಿಮ್ಸಿಗೆ ಎಷ್ಟೋ ಜನ ಅಂದರೆ ಆ ಪಟ್ಟಿನ ಕರೆಕ್ಟಾಗಿ ತುಂಬಿಲ್ಲ ಅಂತ ಕೆಲವು ಜನ ಇನ್ಫೋಸಿಸ್ ಮನೆ 200 ಮನೆಗಳು ಹಂಗೆ ಬಿಟ್ಟಿದ್ದು. ಫೆಬ್ರವರಿ ಒಂದು ಪಟ್ಟಿ ಮಾಡಿದ್ರು. ಫೆಬ್ರವರಿಲಿ ಪಟ್ಟಿ ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಲೋಪದೋಷಗಳು ಸ್ವಲ್ಪ ಜನ ಕಂಪ್ಲೇಂಟ್ ಕೊಟ್ಟವ್ರೆ. ನೋಡಿ, ನನ್ನ ಯಾರನ್ನೂ ಫೇವರ್ ಮಾಡಿ ಮಾತಾಡ್ತಾ ಇಲ್ಲ, ಮಾತ್ರ ಈ ಥರದವ್ರು ಹೆಂಗೆ ಪಟ್ಟಿಯಿಂದ ಮಿಸ್ ಆಯಿತು ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ಸಲ ಸ್ಲೈಡ್ ಆಗಿ ಕೆಲವು ಅದೇ ಅಮ್ಮನ್ನ 150 ಇದು ಏನೋ 150 ಏನೋ ಮೂಟೆಗಳೇ ಸ್ಯಾಂಡ್ ಬ್ಯಾಗ್ಸೇ ಕುಸ್ತು ಬಿದ್ದೋಯ್ತು ಆ ಟೈಮಲ್ಲಿ. ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಜೆನ್ಯೂನ್ ಆಗಿ ಅಧಿಕಾರಿಗಳು ಯಾರದೇ ನನ್ನ ಇನ್ಫ್ಲೂಯೆನ್ಸ್ ಇಲ್ದಿದ್ದಂಗೆ ಅಂದರೆ ಆ ಪಟ್ಟಿನ ಕ್ಲೀನಾಗಿ ಮಾಡಬೇಕು ಅಂತ ನನ್ನ ಆಸೆ. ಏನಾಗುತ್ತೆ ಅಂತಂದರೆ, ನನಗೂ ಕೊಟ್ಟರು, ನನ್ನ ತಮ್ಮಂಗೂ ಕೊಟ್ಟರು, ಇನ್ನೊಂದು ತಂಗಿ ಮಗನಿಗೂ ಕೊಟ್ಟವ್ರೆ. ಆ ಥರ ಪಟ್ಟಿಗಳು ಬೇಕಾದಷ್ಟು ಜನ ಅವ್ರೆ. ಅದಾದಮೇಲೆ ಮನೆ ಕೊಟ್ಟಾದಮೇಲೆ ಮೂಲತಃ ಮನೆಗಳು ಹಂಗೆ ಇಟ್ಕೊಂಡವ್ರೆ. ಅಂದರೆ ಡೇಂಜರ್ ಇರೋಂಥ ಮನೆಗಳು ಇಟ್ಕೊಂಡ್ರು. ಅದಕ್ಕೋಸ್ಕರ ಅಧಿಕಾರಿಗಳು ಸ್ಟ್ರಿಕ್ಟಾಗಿ ನಾವು ಹೇಳ್ತೀವಿ, ಇದರಲ್ಲಿ ಯಾರು ಇನ್ಫ್ಲೂಯೆನ್ಸ್ ಬೇಡ, ಗ್ರೌಂಡ್ ರಿಯಾಲಿಟಿ. ಯಾಕಂದರೆ ನಾವು ಚೆಕ್ ಮಾಡಲಿಲ್ಲ, ನೀವು ಚೆಕ್ ಮಾಡ್ತೀರಲ್ಲ ಒಂದು ದಿವಸ, ಪತ್ರಕರ್ತರಿಗೆ ಗೊತ್ತೇ ಇರ್ತದೆ, ನೀವು ನೋಡಿರ್ತೀರ ಯಾವ ಥರ ಇರ್ತದೆ ಮನೆಗಳು ಹೆಂಗಿರ್ತದೆ ಅಂತ ನೀವು ಹೇಳ್ತೀರಾ. ಸರ್ ಚೆನ್ನಾಗಿರೋರ್ಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ ಅಂತ ನೀವು ಆಮೇಲೆ ಜನ ಯಾರು ದಡ್ರಲ್ವ ಈಗ. ಅದಕ್ಕೋಸ್ಕರ ಅಧಿಕಾರಿಗಳು ಏನು ಲೋಪದೋಷಗಳಾಗಿದೆ, ಲೋಕಾಯುಕ್ತ ಪಾಪ ಯಾರೋ ದೂರು ಕೊಟ್ಟವ್ರೆ, ಅದಕ್ಕೋಸ್ಕರ ಆದಷ್ಟು ಬೇಗ ಆ ಪಟ್ಟಿನ ಬೇಗ ತುಂಬಿಸಿ ಆ ಜನ ಪಾಪ ಮನೆಗಳನ್ನ ಭರ್ತಿ ಮಾಡ್ಸೋಕ್ಕೆ ನಮ್ಮ ಜವಾಬ್ದಾರಿ. ಯಾಕಂದರೆ ಇನ್ಫೋಸಿಸ್ ಅವರು ಆ ಪ್ರೀತಿಯಿಂದ 200 ಮನೆ ಕಟ್ಕೊಟ್ರು. ಅವ್ರು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಮ್ಗಂತ ಒಂದು ದೊಡ್ಡ ಅನ್ಯಾಯನೇ. ಕಾರಣ ಅಂತ ಬೇಕಾದಷ್ಟು ಇರ್ತದೆ. ಆದಷ್ಟು ಬೇಗ ಪಟ್ಟಿನ ನಮ್ಮ ADC ಅವರೇ AC ಇನ್ಚಾರ್ಜು, ಆದಷ್ಟು ಬೇಗ ಲೋಕಾಯುಕ್ತನ ಅದೇನೇನು ನಾರ್ಮ್ಸ್ ಪ್ರಕಾರ ಆದಷ್ಟು ಬೇಗ ತೊಗೊಂಡು ಈ 5 ಜನಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಅಧಿಕಾರಿಗಳ ಹತ್ರ ಮನವಿ. ಇದೇ ಸಂದರ್ಭ ಮಡಿಕೇರಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ 5 ಕುಟುಂಬಗಳಿಗೆ ಟಾರ್ಪಲ್, ಕೊಡೆ, ಕಂಬಳಿ, ಅಡುಗೆ ಸಾಮಗ್ರಿಗಳ ಕಿಟ್ ವಿತರಿಸಲಾಯಿತು. ಬಳಿಕ ಮಾತನಾಡಿದ ರೆಡ್ ಕ್ರಾಸ್ ಸಭಾಪತಿ ರವೀಂದ್ರ ರೈ, ಸಂಸ್ಥೆಯು ಮಾನವೀಯ ನೆಲೆಗಟ್ಟಿನಲ್ಲಿ ಕಾರ್ಯಾಚರಿಸುತ್ತಿದೆ. ಮಳೆಯಿಂದಾಗಿ ಸಂಕಷ್ಟಕ್ಕೊಳಪಡುವ ಜಿಲ್ಲೆಯ ಸಂತ್ರಸ್ತರಿಗೆ ಸಂಸ್ಥೆ ವತಿಯಿಂದ ಕಿಟ್ ನೀಡಲಾಗುವುದು. ಸಂತ್ರಸ್ತರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಲಾಗುವುದು ಎಂದರು. ಸರ್ಕಾರದ ವತಿಯಿಂದ ಹಂಚಲಾಗಿದೆ. ಅದರಲ್ಲಿ ಇವತ್ತು ನಮ್ಮ ಈ ರೆಡ್ ಕ್ರಾಸ್ ಏನಿದೆ, ಮಾನವೀಯ ನೆಲೆಗಟ್ಟಿನಲ್ಲಿ ಮಾಡುವಂಥ ಕೆಲಸಗಳನ್ನು ನಾವು ಈ ಕೊಡಗಿನಾದ್ಯಂತ ಮಾಡ್ತಾ ಇದ್ದೀವಿ. ಅಂದರೆ ಅಂತಾರಾಷ್ಟ್ರೀಯ ಸಂಸ್ಥೆ, ಅದರಲ್ಲಿ ಕೊಡಗಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೀವಿ. ಯಾವುದೇ ಒಂದು ಹಾನಿ ಆದಾಗ, ಯಾವುದೇ ಪ್ರದೇಶಗಳಾಗಲಿ, ಯಾವುದೇ ಜನಸಂಖ್ಯೆಗಳು ಯಾರಿಗಾದರೂ ತೊಂದರೆ ಆದಾಗ ಇಮ್ಮಿಡಿಯೇಟಾಗಿ ನಾವು ಅವರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಹಾಗೆ ಅವರಿಗೆ ಬೇಕಾದಂಥ ಸಾಮಗ್ರಿಗಳು, ಅವರಿಗೆ ಬೇಕಾದಂಥ ಮನೆ ಹೋದರೆ ಒಂದು ಟಾರ್ಪಾಲ್ ಇರ್ಬೋದು, ಅಥವಾ ಮನೆಗೆ ಬೇಕಾದಂಥ ಅಡುಗೆ ಸಾಮಗ್ರಿಗಳಿರ್ಬೋದು, ಅಥವಾ ಅಡುಗೆ ಮಾಡಲಿಕ್ಕೆ ಪದಾರ್ಥಗಳು ಹಾಗೂ ಕಂಬಳಿ ಇನ್ನಿತರ
ಇದನ್ನು ಕೂಡ ಇವತ್ತು ನೀಡ್ತಾ ಇದ್ದೀವಿ. ಇವತ್ತು ನಾವು ಇವತ್ತು ಏನು ರೆಡ್ ಕ್ರಾಸ್ನ ವತಿಯಿಂದ ನೀಡಿದ ಸಂದರ್ಭದಲ್ಲಿ ನಮ್ಮ MLA ಮಂತರ್ಗೌಡರು ಇದ್ದರು, ಆಗ ಅಪಾರ ಜಿಲ್ಲಾಧಿಕಾರಿ ಅಂತ ಐಶ್ವರ್ಯ ಹಾಗೂ ತಹಸೀಲ್ದಾರ್ ಎಲ್ಲರೂ ಕೂಡ ಸಮ್ಮುಖದಲ್ಲಿ ನಾವು ಇವತ್ತು 5 ಜನರಿಗೆ ಕಿಟ್ಟನ್ನು ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾಕೆಂದರೆ ಯಾವುದೇ ಎಲ್ಲೇ ತೊಂದರೆ ಆದರೂ ಕೊಡಗಿನದ್ದಂತ ಎಲ್ಲಿ ತೊಂದರೆ ಆದರೂ ಕೂಡ ನಾವು ಅವರಿಗೆ ಸ್ಪಂದಿಸಿ ಅವರಿಗೆ ಆ ಕಿಟ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಜಿಲ್ಲಾಡಳಿತ ವತಿಯಿಂದ ಸಂತ್ರಸ್ತರಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ತಾವೇ ಖುದ್ದು ಊಟ ಬಡಿಸಿದ ಶಾಸಕ ಮಂತರ್ಗೌಡ ಎಲ್ಲರೊಂದಿಗೆ ಕುಳಿತು ಊಟ ಮಾಡಿದರು. ಈ ಸಂದರ್ಭ ತಹಶೀಲ್ದಾರ್ ಶ್ರೀಧರ್, ಕಂದಾಯ ಅಧಿಕಾರಿಗಳು, ಪೌರಾಯುಕ್ತ ರಮೇಶ್, ಗ್ರಾಮ ಲೆಕ್ಕಾಧಿಕಾರಿ, ಸಹಾಯಕರು ಮತ್ತಿತರರು ಇದ್ದರು.